ಸುಂದರವಾದ ವಾತಾವರಣ. ಗುಡಿಸಲೇ ನನ್ನ ಮನೆ, ದನಕರುಗಳೇ ನನ್ನ ಬಂಧು ಬಳಗ. ಇಂಥ ಸುಂದರವಾದ ವಾತಾವರಣ ನನ್ನ ಸಂಗಾತಿಯಾಗಬೇಕೆಂದು ಹರಸಿದ ಅತ್ತೆ, ನಾದಿನಿ, ನೆಗೆಣ್ಣಿಯರ ಉಪಕಾರ ನಾನೆಂದೂ ಮರೆಯಲಾರೆ. ಗೌರಿ, ಗೋಮಾತೆಯರೇ, ಮೇಯಿರಿ, ಹೊಟ್ಟೆ ತುಂಬ ಮೇಯಿರಿ, ನೀರು ಕುಡಿಸುವೆ. ನಿಮ್ಮ ಸೇವೆಗಿಂತಲೂ ಮಿಗಿಲಾದ ತಪಸ್ಸಾವುದಿದೆ. ತಾಯಿ, ನೀನೆಂಥ ಮುಗ್ದಳು. ಮಲಗಲಿಕ್ಕೆ ಹಾಸಿಗೆ ಇಲ್ಲ, ಒದೆಯಲಿಕ್ಕೆ ಅಚ್ಚಡವಿಲ್ಲ. ಉಟ್ಟುಕೊಳ್ಳಲು ಒಂದು ಹರಕು ಸೀರೆ, ಒಂದು ಕುಪ್ಪಸ. ಮಾಂಗಲ್ಯ ಒಂದೇ ನಿನ್ನ ದಿವ್ಯಾಭರಣ. ದನಗಳ ಪಾಲನೆ ಪೋಷಣೆ ನಿನ್ನ ಪರಮಕಾಯಕ. ಇರಲಿ, ನಿನ್ನ ಚರಿತ್ರೆಯ ರಂಗಭೂಮಿಯಲ್ಲಿ ನಾನು ಜಂಗಮನಾಗಿ ಅಭಿನಯಿಸುವೆ. ನಿನ್ನ ಭಕ್ತಿಯ ಬದುಕನ್ನು ಲೋಕಕ್ಕೆ ತಿಳಿಸಿ. ನಿನ್ನ ಭೂಮಿಕೆಯನ್ನು ನೀನು ನಿರ್ವಹಿಸು. ಇದೇನು ಕನಸೋ ಭ್ರಾಂತಿಯೋ? ಕಣ್ಮುಂದೆ ಬೆಳಕಿನ ರೂಪ ಸುಳಿದಾಡಿದಂತಾಯ್ತಲ್ಲ. ಇರಲಿ, ಮೊದಲು ಪೂಜೆ ಮಾಡುವೆ. ದೇವ, ನಿನ್ನ ಪೂಜೆಗೆ ಧೂಪ ದೀಪಗಳಿಲ್ಲ, ಕರ್ಪೂರ ಗಂಧಾಕ್ಷತೆಗಳಿಲ್ಲ, ನೈವೇದ್ಯ ಇಲ್ಲ. ಆದರೆ ಅಭಿಷೇಕಕ್ಕೆ ನೀರಿದೆ. ಹೂಪತ್ರಿಗಳಂತೂ ಯಥೇಚ್ಛವಾಗಿವೆ. ಕೊಳ್ಳು ಸುಟ್ಟು ಮಾಡಿದ ಪವಿತ್ರವಾದ ಭಸ್ಮವಿದೆ. ಬಡವಿಯ ಪೂಜೆಯಿಂದ ಸಂತುಷ್ಟನಾಗು ದೇವ. ತಾಯಿ, ನಿನ್ನ ಕಂಗಳ ಬೆಳಕೇ ದೀಪ, ನಿನ್ನ ಉಸಿರೇ ಧೂಪ, ನಿನ್ನ ನಾಮ ಸಂಕೀರ್ತನವೇ ಗಂಟೆ ಜಾಗಟೆ. ನಿನ್ನ ಭಾವವೇ ನನಗೆ ನೈವೇದ್ಯವಾಗಿರುವಾಗ ಬೇರೆ ಸಾಮಗ್ರಿಗಳ ಹಂಗೇಕೆ ತಾಯಿ? ಓ, ಮರೆತಿದ್ದೆ. ತಲೆಗೆ ಹಚ್ಚಿಕೋ ಎಂದು ನೆಗೆಣ್ಣಿ ಎಣ್ಣೆ ಕೊಟ್ಟಿದ್ದಾಳೆ. ಆದ್ದರಿಂದ ನೀಲಾಂಜನ ಬೆಳಗುವೆ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ. ನಲಿ ನಲಿದಾಡಿ ಪಾಡುವೆ ನಾನ. ನಲಿ ನಲಿದಾಡಿ ಪಾಡುವೆ ನಾನ. ನಲಿ ನಲಿದಾಡಿ, ನಲಿ ನಲಿದಾಡಿ. ನಲಿ ನಲಿದಾಡಿ, ನಲಿ ನಲಿದಾಡಿ. ನಲಿ ನಲಿದಾಡಿ, ನಲಿ ನಲಿದಾಡಿ. ನಲಿ ನಲಿದಾಡಿ ಪಾಡುವೆ ನಾನ. ನಿನ್ನ ಪೂಜೆಯ ಮಹದಾನಂದವನ್ನು ಬಣ್ಣಿಸುವವರು ಯಾರು ತಂದೆ? ಇನ್ಯಾರು? ನಿನ್ನಂತ ಹುಚ್ಚು ಭಕ್ತರು. ಸ್ವೀಕರಿಸು ತಂದೆ. ಅಯ್ಯೋ ಮುಗ್ಧೆ, ಇದೇನು ಪರಮಾನ್ನವೇ? ಹಳಸಿ ನಾರುವ ಅಂಬಲಿ, ತಂಗಳು ರೊಟ್ಟಿಯ ತುಣುಕು, ಇದನ್ನೂ ನನಗೆ ನೈವೇದ್ಯ ಮಾಡಬೇಯ? ಒಳ್ಳೆ ಭಕ್ತಿ ಗಂಟಿ ಬಿದ್ದೆ. ಇರಲಿ, ಇದರಲ್ಲಿ ನಿನ್ನ ತಪ್ಪಾದರೂ ಏನಿದೆ ತಾಯಿ? ನಿನ್ನ ಮನೆಯವರು ನಿನಗೆ ನೀಡಿದ್ದನ್ನು
ನೀನು ನಿನ್ನ ಶುದ್ಧ ನಿರ್ಮಲವಾದ ಮನಸ್ಸಿನಿಂದ ಅರ್ಪಿಸಿದ ನನಗೆ ಬಹಳ ಆನಂದವಾಗಿದೆ. ನಿನ್ನ ನಿರ್ಮಲ ಭಕ್ತಿಗೆ ಸೋತು ಹೋಗಿದ್ದೇನೆ ತಾಯಿ. ಮಹಂತ ಮಲ್ಲಯ್ಯ ಉಘೇ ಉಘೇ, ಮಹಂತ ಮಲ್ಲಯ್ಯ ಉಘೇ ಉಘೇ. ನಾನಿನ್ನು ಗುಡಿಸಲಿಗೆ ಹೋಗಿ ಪ್ರಸಾದ ಸ್ವೀಕರಿಸುವೆ. ಅಮ್ಮ, ಹಸಿದು ಬಂದ ಈ ಬಡ ಜಂಗಮನಿಗೆ ಅನ್ನವೇನಾದರೂ ಇದ್ದರೆ ನೀಡು ತಾಯಿ. ಸಂತೋಷ ಸ್ವಾಮಿ. ತಮ್ಮ ಹೆಸರು? ನನಗೆ ಮಲ್ಲಯ್ಯ ಎಂದು ಕರೆಯುವರು. ಆಹಾ, ನನ್ನ ದೇವರ ಹೆಸರು ಮಲ್ಲಯ್ಯ, ತಮ್ಮ ಹೆಸರು ಮಲ್ಲಯ್ಯ. ಲಿಂಗ ಜಂಗಮ ಬೇರೆ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ನೀವು. ಹೌದು, ಗುರು, ಲಿಂಗ, ಜಂಗಮ ಈ ಮೂವರ ಸಂಗಮ ಸ್ವರೂಪವೇ ಈ ಭಕ್ತ. ಇದು ಭಕ್ತಿಯ ನಿಜಗುಟ್ಟು ತಾಯಿ. ಸ್ವಾಮಿ, ತಮ್ಮ ಮನೆ? ಆ ಶ್ರೀಶೈಲವೇ ನನ್ನ ಮನೆ. ಬಂಧು ಬಳಗ? ನಾನು ಅನಾಥ. ಆ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರೇ ನನಗೆ ಬಂಧು ಬಳಗ. ಅಯ್ಯೋ ಪಾಪ. ತನ್ನ ಅವಸ್ಥೆ ಮರೆತು ನನಗಾಗಿ ಚಿಂತಿಸುತ್ತಿದ್ದಾಳೆ. ನನ್ನಪ್ಪ, ಇಲ್ಲಿ ಸಮೀಪದಲ್ಲಿಯೇ ನನ್ನ ಗುಡಿಸಲಿದೆ. ಗೋವುಗಳನ್ನು ಕಾಯುತ್ತಾ ನಾನು ಇಲ್ಲಿಯೇ ಇರುವೆ. ಹಸಿವಾದಾಗ ಬಂದು ಪ್ರಸಾದ ಸ್ವೀಕರಿಸು. ಆಯ್ತು ಅಮ್ಮ. ನಿನ್ನ ಹೆಸರೇನು ತಾಯಿ? ನಾನು ಹೇಮರೆಡ್ಡಿಯ ಸೊಸೆ. ಹೆಸರು ಮಲ್ಲಮ್ಮ. ಇರ್ಲಿ, ಈ ಅಡವಿಯಲ್ಲಿ ನೀನು ಒಬ್ಬಳೇ ಇರುವೆಯಾ? ಹೌದು, ನನ್ನ ಮನೆಯವರು ಗೋವುಗಳ ಸೇವೆಗಾಗಿ ನನ್ನನ್ನು ಇಲ್ಲಿಯೇ ಕಳಿಸಿದ್ದಾರೆ. ಅವರಿಂದಾಗಿಯೇ ನನಗೆ ಈ ಭಾಗ್ಯ ದೊರೆತಿದೆ. ಹೌದು ಹೌದು, ಅವರ ಉಪಕಾರ ಬಹಳ ದೊಡ್ಡದು. ಇರ್ಲಿ ತಾಯಿ, ನಡೆ, ಹಸಿವಾಗಿದೆ. ಬನ್ನಿ ಸ್ವಾಮಿ, ಬನ್ನಿ. ವೇಮಣ್ಣ ದೊರೆಗಳು ಮನೆ ಮಾರು ಮರೆತಾರ, ರಂಜನಿ ಒಡಗೂಡಿ ರಸ ಬಾಳು ನಡೆಸಾರ. ಧನಧಾನ್ಯ ಸಂಪತ್ತು ಒಡವಿ ವಸ್ತರ, ಧನಧಾನ್ಯ ಸಂಪತ್ತು ಒಡವಿ ವಸ್ತರ. ಅವಳು ಕೇಳಿದ್ದಲ್ಲ ಪ್ರೀತಿಲೇ ಸುರಿದಾರ. ಹೌದಪ್ಪ, ಹೌದು, ಪ್ರೀತಿಲೇ ಸುರಿತಾರ. ಒಂದು ದಿನ ರಂಜನಿ ಕೇಳುತ್ತಾಳೆ, ದೊರೆಯೇ, ಈ ಬಡವಿಗೊಂದು ಒಡವಿ ಬೇಕಲ್ಲ, ವಚನ ಕೊಟ್ಟರೆ ನಾ ಅದನ್ನು ಹೇಳುವೆನಲ್ಲ. ಹೌದಪ್ಪ, ಹೌದು, ನೀ ಹೇಳುವೆಯಲ್ಲ. ಪ್ರಾಣ ಸಖಿಯೇ, ಕೇಳು ನಿನ್ನ ವಚನವನ್ನು. ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನ್ನ ವಚನವೇನು? ತಡ ಮಾಡದೆ ಹೇಳು, ನಿನ್ನ ವಚನ ದೊಡ್ಡದೇನು? ನನ್ನ ಮನಗೆದ್ದ ಮೂಗುತಿ, ಮಲ್ಲಮ್ಮ ಧರಿಸೋ ಮೂಗುತಿ, ಅದನ್ನು ನಾನಿಟ್ಟು ನಲಿಯಬೇಕು. ಹೌದಪ್ಪ, ಹೌದು, ನೀ ಇಟ್ಟು ನಲಿಯಬೇಕು. ಏ, ಕೇಳೋದಂದ್ರೆ ಬೇಕಾದ್ ಕೇಳೋದೇನೋ? ಅಂಥದ್ದೇನು ಕೇಳಿದೆ ಹೇಳು ಮಾವ, ನೀ ತಿನ್ಬೇಡ ನನ್ ಜೀವ. ರಂಜನಿ ಕೇಳಿದ್ದು ಸಾಮಾನ್ಯ ಮೂಗುತಿ ಅಲ್ಲ, ಅದು ಮಲ್ಲಮ್ಮನಿಗೆ ತವರು ಮನೆಯಿಂದ ಧಾರೆ ಎರೆದು ಕೊಟ್ಟಂತ ಮುತ್ತೈದೆ ಮೂಗುತಿ, ಮುತ್ತು ರತ್ನ ಖಚಿತವಾದ ಮೂಗುತಿ. ಅದನ್ನ ಹಾಗೆಲ್ಲ ಕೊಡಕ್ ಬರೋದಿಲ್ಲ ನೋಡು. ಅಯ್ಯೋ, ಇದು ಏನಾಯ್ತಲ್ಲ? ಅತ್ತಿಗೆ, ಅತ್ತಿಗೆ. ವೇಮಣ್ಣ, ವೇಮಣ್ಣ, ಮುಖ ಬಾಡಿದೆ ಇಲ್ಲ, ಏನಾಯಿತು? ಮಾತಾಡು. ಏನಾದರೂ ಬೇಕಾಗಿದ್ದರೆ ಕೇಳು. ಏನು ಹೇಳಲಿ ತಾಯಿ, ಮಾತನಾಡಲು ನಾಲಿಗೆಯೇ ಹೇಳುತ್ತಿಲ್ಲ. ದೊಡ್ಡ ಹೊರೆ ಹೊತ್ತು ಬಂದಿರುವೆ. ಚಿತ್ತರಂಜನಿಗೆ
ಏನಾದರೂ ಬೇಕಾಗಿದೆಯೇ? ಇರಲಿ, ಮೊದಲು ಊಟ ಮಾಡು ನಡೆ. ಹಸಿವೆ ಇಲ್ಲ ತಾಯಿ. ಚಿತ್ತರಂಜನೆಗೆ ಬೇಕಾಗಿರುವುದು ನಿನ್ನ ಬಳಿಯೇ ಇದೆ. ಆದರೆ ಅದನ್ನು ಬೇಡಬಾರದಂಥ ವಸ್ತು. ಆದರೆ ಏನು ಮಾಡಲಿ ತಾಯಿ, ಬೇಡುವಂಥ ಪರಿಸ್ಥಿತಿ ಬಂದಿದೆ. ಅದಾವ ವಸ್ತು? ತಾಯಿ, ನಿನ್ನ ಸೌಭಾಗ್ಯದ ಚಿಹ್ನೆ. ಅಲ್ಲಯ್ಯ, ನನ್ನ ಸೌಭಾಗ್ಯ ನನ್ನ ಬಳಿಯೇ ಇರುವುದು, ನನ್ನೊಳಗೆ ಇರುವುದು. ಹೊರಗಿನ ಯಾವ ವಸ್ತುವಿನಲ್ಲೂ ಇಲ್ಲ. ಹೆದರಬೇಡ, ಕೇಳು. ರಂಜನಿಗೆ ವಚನ ಕೊಟ್ಟು ಬಂದಿರುವೆ. ಕೊಟ್ಟ ವಚನ ಪಾಲಿಸುವುದಕ್ಕಾಗಿ ನೀನು ಇಷ್ಟೊಂದು ಪರಿತಪಿಸುವೆ ಎಂದರೆ ನಿನ್ನ ಭಾಗ್ಯರವಿಯ ಅರುಣೋದಯವಾದಂತಾಯಿತು. ನಿನ್ನ ಕಷ್ಟದಲ್ಲಿ ನಾನು ಪಾಲುಗಾರಳಾಗದಿದ್ದರೆ ನಾನು ನಿನ್ನ ಅತ್ತಿಗೆಯಾಗಿದ್ದು ಫಲವೇನು? ತಾಯಿ, ನಿನ್ನ ಮಂಗಲ ಮುಖದಲ್ಲಿ ಹೊಳೆಯುತ್ತಿರುವ ಆ ರತ್ನ ಖಚಿತವಾದ ಮುತ್ತಿನ ಮೂಗುತಿ ಕೇಳಿದ್ದಾಳೆ ರಂಜನಿ. ಮಲ್ಲಯ್ಯ, ಅವಳ ಆಸೆ ಪೂರೈಸುವುದಕ್ಕಾಗಿ ವಚನ ಕೊಟ್ಟು ಬಂದಿರುವೆ. ಕೊಟ್ಟ ವಚನ ಪಾಲಿಸಬೇಕೆಂಬ ಸದ್ಭಾವನೆ ನಿನ್ನೊಳಗೆ ಮೂಡಿದರೆ ಸಾಕು. ಅದು ಮೂಗುತಿಗಿಂತಲೂ 1000 ಪಟ್ಟು ಬೆಲೆಯುಳ್ಳದ್ದು. ರತ್ನಕ್ಕೆಚ್ಚಿದಂಥ ಮೂಗುತಿ, ರತ್ನಕ್ಕೆಚ್ಚಿದಂಥ ಮೂಗುತಿ, ರತ್ನಕ್ಕೆಚ್ಚಿದಂಥ ಮೂಗುತಿ, ರತ್ನಕ್ಕೆಚ್ಚಿದಂಥ ಮೂಗುತಿ, ಇದು ಮುತ್ತು ಪೋಣಿಸಿದಂಥ ಮೂಗುತಿ, ಇದು ಮುತ್ತು ಪೋಣಿಸಿದಂಥ ಮೂಗುತಿ, ನನ್ನ ಹೆತ್ತವರು ಕೊಟ್ಟಂಥ ಮೂಗುತಿ, ನನ್ನ ಹೆತ್ತವರು ಕೊಟ್ಟಂಥ ಮೂಗುತಿ, ಮುತ್ತೈದೆ ತನವ ಸೂಚಿಸುವ ಸೌಭಾಗ್ಯವ, ಮುತ್ತೈದೆ ತನವ ಸೂಚಿಸುವ ಸೌಭಾಗ್ಯವ ಬೆತ್ತರಿಸುವಂಥ ಮೂಗುತಿ, ಬೆತ್ತರಿಸುವಂಥ ಮೂಗುತಿ, ರತ್ನಕ್ಕೆಚ್ಚಿದಂಥ ಮೂಗುತಿ, ರತ್ನಕ್ಕೆ ಮೈದುನನೇ, ತಾಯಿ, ತೆಗೆದುಕೋ ಈ ಮೂಗುತಿಯನ್ನು. ಇದನ್ನು ಕೊಡುವ ಮೊದಲು ನನ್ನದೊಂದು ವಚನ ಪಾಲಿಸಬೇಕು. ಹೇಳು ತಾಯಿ. ಇದನ್ನು ರಂಜನಿಗೆ ಕೊಡುವ ಮೊದಲು ಅವಳು ನಗ್ನಳಾಗಿ ಬಂದು ನಿನ್ನೆದುರು ಬಾಗಿ ಕೈ ಚಾಚಿ ನಿಲ್ಲಬೇಕು. ಆಗ ಈ ಮೂಗುತಿಯನ್ನು ಅವಳ ಕೈಯಲ್ಲಿಡಬೇಕು. ಆಗಲಿ ತಾಯಿ. ನಿನ್ನ ಈ ತ್ಯಾಗದ ಮುಂದೆ ನಿನ್ನ ಈ ವಚನವೇನು ಮಹಾ? ನನ್ನ ಕಂಗಳ ಕುತೂಹಲವನ್ನೇ ಇಮ್ಮಡಿಸುತ್ತಿದೆ ಈ ನಿನ್ನ ವಚನ. ಯಾರ ಮೂಗಿನ ನತ್ತು, ಯಾರ ಮೂಗಿನ ಸೊತ್ತು, ಬಿಡಿಸಲಾರದ ಒಗಟು, ಬಿಡಿಸುವವರು ಯಾರುಂಟು? ಯೋಗದ ಮುತ್ತು ಭೋಗದ ಸೊತ್ತೆ, ಬಿಡಿಸಲಾರದ ಒಗಟು, ಬಿಡಿಸುವವರು ಯಾರುಂಟು?